ಕಮಲಾಕರ್ ಭಟ್ ಹಾಗೆ ಸುಚಿತ್ರಾ ಐನಾತಿ ಆಟಗಳು ಒಂದೊಂದಾಗಿ ರಿವೀಲ್ ಆಗ್ತಾ ಇವೆ. ಸುಚಿತ್ರಾಳ ಜಾತಕ ಬಿಚ್ಚಿಟ್ಟಂತ ಪತಿ ಶೋಕಿ ಜೊತೆಗೆ ಯುವಕರ ಸಂಪರ್ಕದ ಸೀಕ್ರೆಟ್ ಅನ್ನು ರಿವೀಲ್ ಮಾಡಿದ್ದಾರೆ. ಇತ್ತ ಕಮಲಾಕರ್ ಭಟ್ ಗೋಶಾಲೆ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿ ಗಳಿಕೆ ಮಾಡಿರುವ ಆರೋಪ ಇರೋದು ಒಂದ್ ಕಡೆಯಾದ್ರೆ, ಕಮಲಾಕರ್ನ ಮಠದಲ್ಲಿ ಸಿಕ್ಕಂತ ಯುವಕನ ಶವ ಅನುಮಾನದ ಕತೆ ಹೇಳ್ತಾ ಇದೆ. ಕಲರ್ಫುಲ್ ರೀಲ್ಸ್ ಮಾಡಿಕೊಂಡು ಸಂಸಾರದಿಂದ ದೂರ ಇದ್ಕೊಂಡು ನೌಟಂಕಿ ಆಡ್ತಿದ್ದ ಕಮಲಾಕರ್ ಸುಚಿತ್ರಾ ಕಥೆಗಳೇ ಬೆಚ್ಚಿ ಬೀಳುವಂತಿವೆ. ಗಂಡ ಮಕ್ಕಳಿಗಿಂತ ಜ್ಯೋತಿಷಿ ಕಮಲಾಕರ್ನೇ ಹೆಚ್ಚು ಅಂತಿದ್ದವಳಿಗೆ ಒಬ್ಬಿಬ್ಬರ ಸಹವಾಸ ಇರಲಿಲ್ವಂತೆ. ಸುಚಿತ್ರಾ ಮೊಬೈಲ್ ಇಣುಕಿದ ಪೊಲೀಸರಿಗೆ ಆಕೆಯ ಸಂಪರ್ಕ ಕ್ರಾಂತಿಯೇ ಅನಾವರಣ ಆಗಿದೆಯಂತೆ. ಯುವಕರ ಜೊತೆಗೆ ರೀಲ್ಸ್ ರಾಣಿ ಸುಚಿತ್ರಾ ಸಂಪರ್ಕ. ಉತ್ತರ ಕನ್ನಡ, ಶಿವಮೊಗ್ಗ, ಕಲಬುರಗಿ ಯುವಕರಿಗೆ ಢವಢವ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರಂತೆ ಯುವಕರು. ವಸಂತ್ ನಾಯ್ಕ್ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ರೀಲ್ಸ್ ರಾಣಿ ಸುಚಿತ್ರಾ ಕರಾಳ ಕಥೆಗಳು ಒಂದೊಂದಾಗಿ ರಿವೀಲ್ ಆಗ್ತಿವೆ. ಕೊಲೆ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಐನಾತಿಯ ಮೊಬೈಲ್ ತಪಾಸಣೆ ಮಾಡಿದ್ದಾರೆ. ಪತಿ ಮಹೇಶ್ ನಾಯಕ್ ಮಾಹಿತಿಯಿಂದ ಬೆಚ್ಚಿ ಬೀಳಿಸುವ ಸಂಗತಿಗಳು ಬಯಲಾಗಿವೆ. ಸುಚಿತ್ರಾಗೆ ಹಲವು ಯುವಕರ ಸಂಪರ್ಕ ಇದೆಯಂತೆ. ಉತ್ತರ ಕನ್ನಡ, ಶಿವಮೊಗ್ಗ, ಕಲಬುರಗಿ ಭಾಗದ ಯುವಕರ ಜೊತೆ ಈಕೆ ಚಾಟ್ನಲ್ಲಿದ್ರಂತೆ. ಸುಚಿತ್ರಾ ಬಂಡವಾಳ ಅದು ಯಾವಾಗ ಬಯಲಾಯಿತೋ ಸಂಪರ್ಕದಲ್ಲಿದ್ದ ಯುವಕರಿಗೆ ಆತಂಕ ಶುರುವಾಗಿದೆಯಂತೆ. ಇದೇ ಕಾರಣಕ್ಕೆ ಕೆಲವರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡ್ರೆ ಮತ್ತೆ ಕೆಲವರು ಇನ್ಸ್ಟಾ ಅಕೌಂಟ್ ಡಿಲೀಟ್ ಮಾಡಿರುವ ಮಾಹಿತಿ ಇದೆ. ಕಮಲಾಕರ್ ಭಟ್ ಯಾವಾಗ ಜೊತೆಗೆ ಸೇರ್ಕೊಂಡ ಆವಾಗಲೇ ಕಾರು ಕೊಡಿಸಿರೋದು, ಅವಳಿಗೆ ಬುಲೆಟ್ ಕೊಡಿಸಿರೋದು, ದುಡ್ಡು, ಒಡವೆ ಎಲ್ಲದೂ ಕೊಡಿಸಿದ್ದಾನೆ. ಆಮೇಲೆ ದಿನ ಒಂದೊಂದು ಡ್ರೆಸ್ಸು, ದಿನ ಒಂದೊಂಥರ ಈ ಇನ್ಸ್ಟಾಗ್ರಾಮಾಗಂತೂ ದಿನ ಒಂದೊಂದು ವಿಡಿಯೋ ಬರ್ತಿತ್ತು. ನಂಗೆ ನೋಡೋಕ್ಕಾಗದೆ ಐಡಿನೇ ಡಿಲೀಟ್ ಮಾಡಿ ಹಾಕ್ಬಿಟ್ಟಿದ್ದೆ. ನನಗೆ ಬೇಡ ಅಂದ್ಬಿಟ್ಟು ನಮ್ಮ ಫ್ರೆಂಡೆಲ್ಲ ತೋರಿಸ್ತಿದ್ದು, ನೋಡೋ ಮಗ ನಿಮ್ಮ ಮಗಳು ಹಿಂಗೆ, ನೋಡೋ ನೀನು ಏನು ಹಿಂಗೆ ಮಾಡ್ತಾಳೆ ನೋಡೋ, ನಂಗೆ ತೋರಿಸಲೇಬೇಡ ಅಂದ್ಬಿಟ್ಟು ನಂಗೆ ಬೇಜಾರಾಗೋಯ್ತು. ಈ ಬಗ್ಗೆ ಮಾತನಾಡಿರುವ ಉತ್ತರ ಕನ್ನಡ SP ದೀಪನ್, ಸುಚಿತ್ರಾ ಯಾರಿಗಾದ್ರೂ ಮೋಸ ಮಾಡಿದ್ರೆ ದೂರು ಕೊಡಬಹುದು. ದೂರು ಕೊಟ್ಟವರಿಗೆ ಯಾವುದೇ ಸಮಸ್ಯೆ ಆಗಲ್ಲ. ದೂರು ಆಧರಿಸಿ ಸುಚಿತ್ರಾ ವಿರುದ್ಧ ತನಿಖೆಗೆ ಆದೇಶಿಸಲಾಗುವುದು ಅಂದ್ರು. ಸದ್ಯಕ್ಕೆ ಯಾರು ಆ ಥರದ ಕಂಪ್ಲೇಂಟ್ ಬಂದಿಲ್ಲ ನಮಗೆ. ಯಾರಾದರೂ ಕಂಪ್ಲೇಂಟ್ ನೀಡಿದ್ರಲ್ಲಿ ನಾವು ಸೂಕ್ತ ಅದಕ್ಕೆ ಕ್ರಮ ತಗೊಳ್ತೀವಿ. ಅದ್ರ ಬಗ್ಗೆ ಕಂಪ್ಲೇಂಟ್ FIR ಮಾಡ್ತೀವಿ. ನಾವು ಯಾರಾದರೂ ಕಂಪ್ಲೇಂಟ್ ಬಂದರೆ ನಾವು ಮಾಡ್ತೀವಿ. ಅದ್ರ ಬಗ್ಗೆ FIR ಮಾಡಿ ತನಿಖೆ ಮಾಡಿ ಅದು ಇನ್ವೆಸ್ಟಿಗೇಷನ್ ಇದ್ದೇ ನಡೀತಾ ಇದೆ. ಅದ್ರ ಬಗ್ಗೆ ಯಾರು ಇದನ್ನ ಬಂದಿಲ್ಲ. ಅದ್ರ ಬಗ್ಗೆ ಬ್ಲ್ಯಾಕ್ ಮೇಲ್ ದೂರು ಕೊಟ್ಟಿಲ್ಲ ಇನ್ನು ಯಾರು. ದೂರು ಬಂದಿದ್ದಲ್ಲಿ ನಾವು ತನಿಖೆ ಕೈಗೊಳ್ತೀವಿ. ಅದ್ರ ಬಗ್ಗೆ ಯಾರಾದರೂ ಎಕ್ಸ್ಟಾರ್ಷನ್ ಇಲ್ಲ, ಏನಾದರೂ ಆ ಥರ ಬ್ಲ್ಯಾಕ್ ಮೇಲ್ ಆ ಥರದ್ದು ಏನಾದರೂ ಕಂಪ್ಲೇಂಟ್ ಬಂದರೆ ನಾವು ತಗೊಳ್ತೀವಿ. ಅದ್ರ ಬಗ್ಗೆ ಸಿದ್ದಾಪುರ ಠಾಣೆಯ ಇಬ್ಬರು ಪೊಲೀಸ್ ಸಿಬ್ಬಂದಿ ವರ್ಗಾವಣೆ. ವಸಂತ್ ನಾಯ್ಕ್ ಹತ್ಯೆಗೆ ಪೊಲೀಸರ ವೈಫಲ್ಯದ ಆರೋಪದ ಬಗ್ಗೆಯೂ ತನಿಖೆ ನಡೆದಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ SP ದೀಪನ್, ವೈಫಲ್ಯ ಮಾಹಿತಿ ಮೇರೆಗೆ ಸಿದ್ದಾಪುರ ಠಾಣೆಯ ಇಬ್ಬರನ್ನ ವರ್ಗಾವಣೆ ಮಾಡಿದ್ದಾರೆ. ASI ಗಣಪತಿ ಭಟ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರ್ನನ್ನ ಹಳಿಯಾಳ ಉಪವಿಭಾಗಕ್ಕೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಗೋಶಾಲೆ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿ ಮಾಡಿದ್ರ ಕಮಲಾಕರ್. ರೀಲ್ಸ್ ರಾಣಿ ಸುಚಿತ್ರಾದು ಒಂದು ಕಥೆಯಾದ್ರೆ ಕಮಲಾಕರ್ದು ಮತ್ತೊಂದು ಕತೆ. ಶಿವಮೊಗ್ಗದ ಮುದುವಾಲ ಗ್ರಾಮದಲ್ಲಿ ಕಮಲಾಕರ್ ಭಟ್ ಗೋಶಾಲೆ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿ ಗಳಿಕೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಮುದುವಾಲ ಅನ್ನೋ ಗ್ರಾಮದಲ್ಲಿ ಈ ನಕಲಿ ಜ್ಯೋತಿಷಿ ಅನ್ನೋ ಹೆಸರಲ್ಲಿ ಈತ ಕಮಲಾಕರ್ ಭಟ್ ಇಲ್ಲಿ P. ಲಂಕೇಶ್ ಅವ್ರ ಕುಟುಂಬ ವರ್ಗದವ್ರಿಗೆ ಸೇರಿರ್ತಕ್ಕಂಥ 10 ಎಕರೆ ಜಮೀನನ್ನು ಖರೀದಿ ಮಾಡಿ ಇಲ್ಲೊಂದು ಗೋಶಾಲೆ ಅಂತ ಏನು ಪರ್ಮಿಷನ್ ತಗೊಂಡು ಇಲ್ಲಿ ಒಂದು ಗೋಗಳು ಇಲ್ಲ, ಯಾವುದೇ ಥರದ ಕಾರ್ಯಚಟುವಟಿಕೆ ಇಲ್ಲ. ಇಲ್ಲಿ ಬರೀ ಹೋಮ ಮಾಡ್ಕೊಂಡು ಅವು ಹೆಣ್ಮಕ್ಳನ್ನ ಇಟ್ಕೊಂಡು ಇಲ್ಲಿ ಅಕ್ರಮ ಮಾಡ್ತಿದ್ದಾನೆ ಅಂತ ಹೇಳಿ ಇಲ್ಲೆಲ್ಲ ನಮಗೆ ಅನುಮಾನಗಳು ಮೂಡ್ತದವೆ. ಮತ್ತೊಂದು ಅಚ್ಚರಿ ವಿಷಯ ಏನಂದ್ರೆ, ಇದೇ ಕಮಲಾಕರ್ ಭಟ್ ಜಮೀನಿನ ಕೃಷಿ ಹೊಂಡದಲ್ಲಿ 5 ತಿಂಗಳ ಹಿಂದೆ ಹೊಸನಗರ ತಾಲೂಕಿನ ಪ್ರಜ್ವಲ್ ಅನ್ನೋ ಯುವಕ ಮೃತಪಟ್ಟಿದ್ದ. ಯುವಕನ ಸಾವಿನ ಬಗ್ಗೆಯೂ ಅನುಮಾನ ವ್ಯಕ್ತವಾಗಿದೆ. ಒಬ್ಬ ಹುಡುಗ ಇಲ್ಲಿ ಕೆಲಸ ಮಾಡ್ತಿದ್ದಂಗೆ ನಾವು ಬೆಳಗ್ಗೆ ಇಲ್ಲಿ ಏನೋ ಕರು ಮೈ ತೊಳಿತಾ ಇದ್ದಾನೆ ಅಂತ ಹೇಳಿ ಆ ಹುಡುಗ ನಮ್ಮೂರಿಗೆಲ್ಲ ಬರ್ತಿದ್ದ. ಬಂದಾಗ ಅವನು ರಿಪ್ಪಿಂಪೇಟೆ ಹತ್ರ ಹುಡುಗ ಇಲ್ಲಿ ಬಂದು ಆಕಸ್ಮಿಕವಾಗಿ ಬಿದ್ದು ಕೆಸರಲ್ಲೇ ಸಿಕ್ಕೊಂಡು ಆ ಗುಂಡಿ ಅದು ಇದು ಏನೋ ಕೊಳಾಯಿ ಮಾಡಬೇಕು ಅಂತ ಹೇಳಿ ಅದನ್ನ ತೆಗೆದಿದ್ರು. ಕಮಲಾಕರ್, ರೀಲ್ಸ್ ರಾಣಿ ಸುಚಿತ್ರಾ ಬಂಡವಾಳ ಒಂದೊಂದಾಗಿ ಬಯಲಾಗ್ತಿದೆ. ತನಿಖೆಯಲ್ಲಿ ಇನ್ನು ಯಾವ್ಯಾವ ರಹಸ್ಯಗಳು ರಿವೀಲ್ ಆಗುತ್ತವೋ ಕಾದು ನೋಡಬೇಕಿದೆ. ಕಾರವಾರದಿಂದ ಸೂರಜ್ ಜೊತೆ ಬಸವರಾಜ್, TV9 ಶಿವಮೊಗ್ಗ. ಇನ್ನು ಬಾರ್ಕ್ ರೇಟಿಂಗ್ ನಲ್ಲಿ ಆಗ್ತಾನೆ ನಾವು TV9 ನಂಬರ್ 1 ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ವಿ. ಮತ್ತೊಂದು ಕಡೆ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲೂ ಕೂಡ TV9 ನಂಬರ್ 1 ಸ್ಥಾನದಲ್ಲಿದೆ.
ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಕೂಡ ಹಿಂದಿಕ್ಕಿ TV9 ನಂಬರ್ 1 ಸ್ಥಾನದಲ್ಲಿದೆ.